ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ನಿಮ್ಮೆಲ್ಲರೊಂದಿಗೆ ನಾನು ಜೊತೇಲಿ ನಿಮ್ಮ ಕುಟುಂಬ ಸಮೇತರಾಗಿ ನಾನು ಬರ್ತಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇವತ್ತು ನಮ್ಮಮ್ಮರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕಡೆ ನನ್ನ ಮಗ ಮಲ್ಕೊಂಡಿದ್ದ. ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ. ಹಾಗೆ ನಾನು ದೊಡ್ಡ ತಪ್ಪನ್ನು ಮಾಡಿದ್ದೀನಿ. ನನ್ನ ಥರ ತಪ್ಪು ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮನೆಯಲ್ಲಿ ಒಬ್ಬರು ಡೆತ್ ಆಗ್ತಾ ಇದ್ದಾರೆ. ಡೆತ್ ಆದಮೇಲೆ ನಾವು ಅದೇ ಥರನೇ ದೀಪನ ಹಚ್ಚೋದೇ ಬಿಡಬಾರ್ದು. ಅದನ್ನು ನಾನು ಬೇರೆಯವ್ರ ಮಾತು ಕೇಳಿ ದೀಪ ಹಚ್ಚೋದೇ 1 ತಿಂಗಳು ಸತತ 1 ತಿಂಗಳು ಬಿಡಬೇಕಂತ ಹೇಳಿದರು. ಅದೇ ಥರನೇ ನಾನು 1 ತಿಂಗಳು ಬಿಟ್ಬಿಟ್ಟಿದ್ದೆ, ದೀಪನೇ ಹಚ್ಚಿರಲಿಲ್ಲ. ಹಾಗಾಗಿ ಇವತ್ತು ಆ ತಪ್ಪು ಮಾಡಬಾರ್ದು ಅಂತ ತಿಳಿತು. ಒಬ್ಬರು ಹೇಳಿದ್ರು, ಗುರುಜಿಯವ್ರು ಹೇಳಿದರು. ನಾನು ಮಾಮೂಲಿ ಮನುಷ್ಯರ ಮಾತ್ರ ಯಾವತ್ತೂ ಕೇಳಬಾರ್ದು ಅಂತ ನಾನು ನಿರ್ಧಾರ ಮಾಡ್ಕೊಂಡು ಈ ಕಡೆ ಎಲ್ಲ 1 ತಿಂಗಳು ಬಿಟ್ಟಿರೋದ್ರಿಂದ ನೈವೇದ್ಯ ಮಾಡಬೇಕು ಅಂತ ಹೇಳಿ ನೈವೇದ್ಯಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇವತ್ತೆಲ್ಲ ಡೀಪ್ ಕ್ಲೀನ್ ಮಾಡಿ ಮತ್ತು ಈ ಕಡೆ ಅನ್ನ ಮತ್ತು ಸಾಂಬಾರಿಗೆ ಇಟ್ಟಿದ್ದೀವಿ. ತಪ್ಪಲೆಯಲ್ಲಿ ಮಾಡೋದ್ರಿಂದ ಕುಕ್ಕರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಿಂದ ಎಲ್ಲ ಈ ಕಡೆ ಹೊರಗಡೆ ಬರುತ್ತೆ ಗಂಜಿ ಎಲ್ಲನ. ಯಾವಾಗಲೂ ಒರೆಸ್ತಾನೆ ಇರಬೇಕು ಈ ಅನ್ನ ಮಾಡಿದ್ರೆ ಗ್ಯಾಸ. ಈ ಥರ ಇತ್ತು. ಒಂದು ಸ್ವಲ್ಪ ಹೆಸ್ರುಬೇಳೆ ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಪೂಜೆ ರೂಮಿಗೆ ಬಂದು ಇದೆಲ್ಲ ಕ್ಲೀನ್ ಮಾಡಿದ್ದೆ. ಈಗ ನೋಡಿ ಅಲ್ಲಿ ಎಲ್ಲ ದೀಪಕ್ಕೆ ಒಂದು ಸ್ವಲ್ಪ ನಮ್ಮ ಕಡೆ ಹಳ್ಳಿ ಕಡೆ ಸಗಣಿ ಇಡ್ತೀವಿ. ಸಿಟಿಯಾಗೆ ಸಿಗಲ್ಲ, ನಮ್ಮ ಹಳ್ಳಿ ಕಡೆ ಸಿಗುತ್ತೆ ಹಸುದು ಸಗಣಿ. ತಗೊಬಂದು ದೀಪ ಅದ್ರ ಮೇಲೆ ಇಟ್ಟು ಪೂಜೆ ಮಾಡೋದು. ಈ ದೀಪನ ಬಂದುಬಿಟ್ಟು ನಾವು ಸ್ವಲ್ಪ 3 ಥರದ ಎಣ್ಣೆ ಹಾಕಿ ಮಾಡೋದು. ನೋಡಿ ಕಾಯಿ ನಾವು ಪ್ರತಿ ವಾರನೂ ಹೊಡಿಯೋಕ್ಕಾಗಲ್ಲ. ಅದರಿಂದ ನಮ್ಮದೇನಾದರೂ ತಪ್ಪು ಆಗಿದ್ರು ಮತ್ತು ನಮ್ಮ ಕೋರಿಕೆಗಳೇನಾದರೂ ಇದ್ದರೂ ನಾವೇನಾದರೂ ಮಂತ್ಲಿ ಸೈಕಲ್ ಆಗಿಲ್ಲ ಅಂದರೆ ಮಂತ್ಲಿ ಸೈಕಲ್ ಮಿಸ್ ಆದಾಗ ಆ ಥರ 1 ವಾರ ಬಿಟ್ಟಿರ್ತೀವಲ್ವ, ಆ ಥರ ಏನಾದರೂ ಬಿಟ್ಟರು ಆ ಥರ ನಾವು ಸ್ವೀಟ್ ಆದರೂ ಮಾಡಿ ತೆಂಗಿನಕಾಯಿನ ಹೊಡಿತೀವಿ ನಮ್ಮ ಮನೆಯಲ್ಲಿ. ನೋಡಿ ಈ ಥರ ಇರಬೇಕು ತೆಂಗಿನಕಾಯಿ. ಈ 3 ಕಣ್ಣು ಕಾಣಬಾರ್ದಂತೆ, ಜುಟ್ಟು ಆ ಥರ ಕಿತ್ತಾಕಬಾರ್ದು, ಒಂದು ಸ್ವಲ್ಪ ಬಿಡಬಾರ್ದು. 3 ಕಣ್ಣು ಕಾಣದೇ ಇರೋ ಥರ ಜುಟ್ಟು ಬಿಡಬೇಕು. ಯಾಕಂದರೆ ಈ ಜುಟ್ಟು ಈ ಥರ ಬ್ರಹ್ಮ ವಿಷ್ಣು ಮಹೇಶ್ವರನ ಏನೋ ಹೇಳ್ತಾರೆ, ನಾನೆಲ್ಲೋ ಕೇಳಿದ್ದೀನಿ. ಅದರಿಂದ ನಾನು ಆ ಥರ ಸುಳ್ಸಲ್ಲ, ನನಗೆ ಸಮಾಧಾನ ಆಗಲ್ಲ. ದೀಪದಲ್ಲಿ 3 ಥರನ ಎಣ್ಣೆ ಹಾಕಿ ದೀಪ ಪೂಜೆ ಮಾಡೋದು. ಯಾಕೆಂದರೆ 3 ಥರ ಎಣ್ಣೆ ಹಾಕೋದ್ರಿಂದನ ನಮಗೆ ನಾವು ಮಾಡಿರೋ ತಪ್ಪು ಇದಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಹಂಗಾಗಿ 3 ಥರದ್ದು ದೀಪ ಹಚ್ಚಬೇಕು, 3 ಥರ ಎಣ್ಣೆ ಒಯ್ದು ಅಂತ ಹೇಳಿದ್ರು. ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ಎಲೆಗಳಿದಾವಲ್ವ, ಮಾವಿನ ಎಲೆನೇ ಇಡೋದು ನಾವು ಕಳ್ಸೋಕ್ಕೆ. ವಿಳೆದೆಲೆ ಸಿಗಲ್ಲ ಅಂತ ಹೇಳಿ ವಿಳೆದೆಲೆ ತರೋದು ಇಲ್ಲ. ನಮ್ಮ ಮನೆಯಲ್ಲಿ ಮಾವಿನ ಎಲೆನೇ ಶ್ರೇಷ್ಠ ಅಂತ ಮಾವಿನ ಎಲೆನೇ ತುಂಬ ಇಡೋದು. ಮಾವಿನ ಎಲೆ ಇಟ್ಟು ಪೂಜೆ ಮಾಡ್ತೀವಿ ಕಳ್ಸೋಕ್ಕೆ. ಮತ್ತು ತುಳಸಿ ದಳ ಮತ್ತು ಎಲ್ಲ ಪತ್ರನೂ ಸಿಗುತ್ತೆ ಹೊಲ್ದ ಹತ್ರ ಇರೋದ್ರಿಂದನ. ಹೂವಿನ ಗಿಡ ಈಗ ಹಾಕಿದ್ದಾರೆ ಹೇಳಿ, ಹೂವಿನ ಗಿಡ ಹಾಕಿರೋದ್ರಿಂದನ 3, 4, 5 ಈ ಥರ ಬಿಡ್ತವೆ. ರೋಸ್ ಗಿಡ, ಕಾಕಡೆ ಗಿಡ, ಸ್ಫಟಿಕ ಗಿಡ ಎಲ್ಲ ಗಿಡನೂ ಹಾಕಿ ಎಲ್ಲನೂ ಗಿಡನೂ ಹಾಕಿದ್ದಾರೆ. ಈಗ ಹೂವು ಬಿಡ್ತಾ ಐತೆ. ಆ ಥರ ಇದೆಲ್ಲನ ನಮ್ಮಮ್ಮಗೆ ಕೊಟ್ಟರೆ ನಮ್ಮಮ್ಮ ಕಟ್ತಾರೆ. ಪಾಪುನ ಎತ್ಕೊಂಡಿದ್ದಾರೆ, ಅವನಂತೂ ಕೈಯೇ ಬಿಡಲ್ಲ, ಯಾರಾದರೂ ಎತ್ಕೊಂಡೇ ಇರಬೇಕು. ಹಂಗಾಗಿ ಇದನ್ನೆಲ್ಲ ಕಟ್ಟಿಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದೆ ಅಂತ. ಅದನ್ನು ತಿಳಿಸಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಪ್ರಸಾದ ಕೇಳಬೇಕು ದೇವ್ರನ್ನ, ರಾಯರು ಪ್ರಸಾದ ನಾನು ಮಾಡಿರೋ ಪೂಜೆನ ಫಲಿಸ್ತಾ ಇಲ್ಲ ಅಂತ ನಾನು ತಿಳ್ಕೋಬೇಕು ರಾಯರನ್ನ. ಖಂಡಿತ ರಾಯರು ಕೊಟ್ಟೇ ಕೊಡ್ತಾರೆ, ಅದು ನಂಬಿಕೆ ನನಗಿದೆ. ತುಳಸಿ ಪೂಜೆನೇ ರಾಯರಿಗೆ ಶ್ರೇಷ್ಠ ಅಂತ ಹೇಳಿ ತುಳಸಿ ಪೂಜೆನ. ಇನ್ನೊಂದು ವಿಚಾರ, ತುಳಸಿನ ನಾವು ಪೂಜೆ ಮಾಡೋ ಗಿಡದಿಂದ ತುಳಸಿನ ಯಾವತ್ತೂ ಕೀಳಬಾರ್ದು. ಬೇರೆ ಗಿಡದಲ್ಲಿ ತುಳಸಿನ ಕೀಳಬಹುದು. ಆ ಥರ ಬೇರೆ ಗಿಡದಲ್ಲೇ ನಾನು ತುಳಸಿ ಕಿತ್ತಿರೋದು. ಈ ಕಡೆ ನೋಡಿ ನಮ್ಮಮ್ಮ ಹೂವು ಕಟ್ಬಿಟ್ಟು ಪಾಪನ ಆಡಿಸ್ತಾ ಇದ್ದಾರೆ, ಕೈಯೇ ಬಿಡಲ್ಲ ಅವನು. ನೋಡಿ ಫ್ರೆಂಡ್ಸ್, ಈ ಥರ ಇತ್ತು ನನ್ನ ಪೂಜೆ. ಎಲ್ಲ ರೆಡಿ ಆಯಿತು, ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಬಿಟ್ಟು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಈ ಥರ ಇತ್ತು ಪೂಜೆ. ಖಂಡಿತ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ವಿಡಿಯೋನ.
ಈ ಕಡೆ ಪೂಜೆ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ನೋಡಿ ಊಟಕ್ಕೆ ಕುತ್ಕೊಂಡಿದ್ದೀವಿ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.